ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೇಮಕಾತಿ ಬಗ್ಗೆ ಯಾವುದೇ ಅಪ್ಡೇಟನ್ನು ಕೊಡ್ತಾ ಇಲ್ಲ ಅಂತೇಳಿ ಸುಮಾರು ಶಿಕ್ಷಕ ಆಕಾಂಕ್ಷಿಗಳು 2-3 ದಿನಗಳಿಂದ ಏನು ಪಾತ್ರ ಕರೆ ಮಾಡ್ತಾನೆ ಇದ್ದೀನಿ. ಸೊ ಆ ಕರೆಗಳನ್ನು ಸ್ವೀಕಾರ ಮಾಡಿ ಮಾಡಿ ಕೊನೆಗೆ ಏನು ಪಾತ್ರ ಅನಿವಾರ್ಯ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ವೈಯಕ್ತಿಕ ಕೆಲಸಗಳಿಂದ ನಮ್ಮ ಒಂದು ನೇಟಿವ್ ಪ್ಲೇಸ್ಗೆ ಬಂದಿದ್ದೀವಿ. ಹಾಗಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ತುಂಬ ಒಂದು ಆಸ್ಪಿರೆಂಟು ವೆಯ್ಟ್ ಮಾಡ್ತಾ ಇದ್ದೀರಿ 4 ದಿನಗಳಿಂದ. ಸರ್, ನಾವು ನಿಮ್ಮ ವಿಡಿಯೋನ ನೋಡಿಲ್ಲ, ದಯಮಾಡಿ ಏನು ಪಾತ್ರ ಅಪ್ಡೇಟನ್ನು ಕೊಡಿ, 4 ದಿನದ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಏನು ಪಾತ್ರ ಚಿರಋಣಿಯಾಗಿರ್ತೀವಿ. ಸ್ನೇಹಿತರೆ, ಮುಖ್ಯವಾಗಿ ಭಾಳಷ್ಟು ವಿಷಯಗಳು ಚರ್ಚೆಗೆ ಬಂದಿದೆ. ಸೊ ಇದನ್ನು ನಾನು ಅಲ್ಲೇ ಡಿಪಾರ್ಟ್ಮೆಂಟಿಗೆ ಖುದ್ದಾಗಿ ಏನು ಪಾತ್ರ ಭೇಟಿ ಮಾಡಿ ಮೇಡಮ್ ಅವ್ರ ಜೊತೆ ಮತ್ತು ಕಮಿಷನರ್ ಜೊತೆ ಮಾತಾಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಭಾಳಷ್ಟು ಸ್ಪರ್ಧಾಕಾಂಕ್ಷಿಗಳು, ಸರ್ ಅಪ್ಡೇಟ್ ಕೊಡಿ, ನಮಗೆ ದಯಮಾಡಿ ಅಪ್ಡೇಟ್ ಕೊಡಿ ಅಂಥೇಳಿ ಕರೆಗಳನ್ನ ಏನು ಪಾತ್ರ ತುಂಬ ಕರೆಗಳು ರೀ, ಒಂದಲ್ಲ ಎರಡಲ್ಲ ಸಾಕಷ್ಟು ಕರೆಗಳು ಪ್ರತಿದಿನ ಸ್ವೀಕಾರ ಮಾಡಿ ಮಾಡಿ ಸಾಕಾಗಿ ಹೋಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ ನೇಮಕಾತಿ ಯಾವಾಗ ಅಗತ್ಯ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಅದು ಇವಾಗ ಏನಪ್ಪ ಅಂತಂದ್ರೆ ಒಳ ಮೀಸಲಾತಿ ಕ್ಲಿಯರ್ ಆಗಿದೆ. ಆಲ್ರೆಡಿ ಏನಪ್ಪ ಅಂದ್ರೆ ನಿನ್ನೆ ದಿನ DPR ಇಂದ ಅಧಿಕೃತವಾಗಿ ಹೊರ ಬಂದಿದೆ. ಅದು ಪ್ರಾಬ್ಲಮ್ ಇಲ್ಲ ಇವಾಗ. ಈಗ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಒಂದು ಏನಪ್ಪ ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಇದಾವಲ್ಲ ಅವುಗಳ ಬಗ್ಗೆ ನಾವೇನಪ್ಪ ಅಂದ್ರೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಮಹತ್ವದ ವಿಚಾರ. ಇಲ್ಲಿ ಮುಖ್ಯವಾಗಿ PST ಎಷ್ಟು ಪೋಸ್ಟ್ಗಳು ಕರಿತಾನ, GPT ಎಷ್ಟು ಪೋಸ್ಟ್ಗಳನ್ನ ಕರಿತಾನ, ಮತ್ತು HSTR ಎಷ್ಟು ಪೋಸ್ಟ್ಗಳನ್ನ ಕರಿತಾನ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿರ್ತದೆ ನಿಮಗೆ. ಯಾಕಂದ್ರೆ ಯಾವುದನ್ನು ಓದಬೇಕು, ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನುವಂಥದ್ದು ತುಂಬ ಜನರಿಗೆ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ. ಅದನ್ನು ಸರ್ಕಾರ ಏನಪ್ಪ ಅಂದ್ರೆ ಕ್ಲಿಯರ್ ಮಾಡಬೇಕಾಗಿತ್ತು ಇಷ್ಟರಲ್ಲೇ. ಬಟ್ ಅನಿವಾರ್ಯ ಕಾರಣಕ್ಕಾಗಿ, ಅದು ಬೇರೆ ಬೇರೆ ಕಾರಣಕ್ಕಾಗಿ ಅವ್ರು ಮಾಡಿಲ್ಲ. ಬಟ್ ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಏನು ಅಂತಂದರೆ, ಇಲ್ಲಿ ಕಲ್ಯಾಣ ಕರ್ನಾಟಕ 5767 ಹುದ್ದೆಗಳನ್ನ ಸರ್ಕ್ಯುಲೇಷನ್ನ ಒಂದು ಸರ್ಕಾರ ಆದೇಶವನ್ನು ಬಿಟ್ಟಿತ್ತು. ಸೊ ಆ ಒಂದು ಸರ್ಕ್ಯುಲೇಷನ್ನು ಕಂಪ್ಲೀಟಾಗಿ ಏನಪ್ಪ ಅಂದರೆ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಈಗ ಮಾಹಿತಿ ಬರ್ತಾ ಇದೆ. ಕಳೆದ ಬಾರಿ ನಾನು ನಿಮಗೆ ಹೇಳಿದ್ದೆ ವಿಡಿಯೋದಲ್ಲಿ, ಏನು ಹೇಳಿದ್ದೆ ಅಂತಂದರೆ, ಎಲ್ಲ ಪೋಸ್ಟ್ಗಳನ್ನ ಮತ್ತೆ ಏನಪ್ಪ ಅಂದರೆ ರೀಮರ್ಜ್ ಮಾಡ್ತಾ ಇದ್ದಾರೆ, ಪೋಸ್ಟ್ಗಳನ್ನ ಕನ್ವರ್ಟೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಈಗ ಒಂದಿಷ್ಟು ಮಾಹಿತಿ ಏನಪ್ಪ ಅಂದರೆ ಕಮಿಷನರಿಂದ ಒಂದು ಮಾಹಿತಿ ಏನಪ್ಪ ಅಂದರೆ ಇವತ್ತು ಬಂದಿದೆ. ಏನಂತಂದರೆ PSTR ಪೋಸ್ಟ್ಗಳನ್ನ ಕನ್ವರ್ಟೆಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ನೇಹಿತರೆ, ಯಾರೂ ಆತಂಕ ಪಡುವಂಥದ್ದಿಲ್ಲ. 10 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ, PSTR ನೇಮಕಾತಿ ವಿಶೇಷವಾಗಿ ಅದು ಆಗಿಲ್ಲ. ಆಮೇಲೆ 10 ವರ್ಷಗಳಿಂದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಸೊ ಇಲ್ಲಿ GPT, PSTR, HSTR ಸಮಾನವಾಗಿ ಏನಪ್ಪ ಅಂದರೆ ನೇಮಕಾತಿಗಳು ಆಗಬೇಕು ಅನ್ನುವಂಥದ್ದು ಒಂದು ನಮ್ಮ ಎಲ್ಲ ಸ್ಪರ್ಧಾಕಾಂಕ್ಷಿಗಳ ಬೇಡಿಕೆ ಆಗಿದೆ. ಅದಾದ ನಂತರ ಈಗ ಅವರು ಕಮಿಷನರ್ ಹೇಳ್ತಾ ಇದ್ದಾರೆ ಅಂತಂದರೆ ಹೊಸಬರು ಇರ್ಬೋದು, ಅಥವಾ ಮಾಹಿತಿ ಕೊರತೆ ಇರ್ಬೋದು, ಅಥವಾ ಮೀಟಿಂಗನ್ನು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಮೀಟಿಂಗನ್ನು ನಿನ್ನೆ ದಿನ ಮಾಡಿದ್ದಾರೆ. ಮತ್ತು ಇವತ್ತು ಏನಪ್ಪ ಅಂದರೆ ಇದ್ರ ಬಗ್ಗೆ ಮೀಟಿಂಗ್ ಇತ್ತು. ಅವ್ರು ಏನೇನು ಡಿಸ್ಕಷನ್ ಮಾಡ್ತಾಯಿದ್ದಾರೆ ಮಾಡಲಿ. ಸೊ ನಾವು ಸ್ಯಾಟರ್ಡೇ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ಇಲಾಖೆಗೆ. ಸೊ ನೋಡೋಣ, ಎಲ್ಲರೂ ಏನಪ್ಪ ಅಂದ್ರೆ ನಾನು ನಾಳೆ ದಿನ ಏನಪ್ಪ ಅಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸ್ಯಾಟರ್ಡೇ ಹೋಗಬೇಕು ಇಲ್ಲೋ ಅಂತ ಅನ್ನುವಂಥದ್ದು. ಮುಖ್ಯವಾಗಿ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಕನ್ಫರ್ಮ್ ಆಗ್ತದೆ ಮತ್ತು ಯಾವಾಗ ನೇಮಕಾತಿ ಆರಂಭ ಆಗುತ್ತೆ ಅನ್ನುವಂಥದ್ದು ಬೇಕಾಗತ್ತೆ. ಈಗ ಲಾಸ್ಟ್ ಟೈಮು ಮೇಡಮ್ ಅವ್ರು ಹೇಳಿದ ಪ್ರಕಾರ, ಸೊ ಇಲ್ಲ ನಮಗೆ 40,000 PSTR ಪೋಸ್ಟ್ಗಳು ಖಾಲಿ ಇದೆ. ಅದರಲ್ಲಿ ಏನಪ್ಪ ಅಂದ್ರೆ ಒಂದಿಷ್ಟು PSTR ತುಂಬ್ತೀವಿ, ಆಮೇಲೆ GPT ಪೋಸ್ಟನ್ನು ಒಂದು ಸ್ವಲ್ಪ ಭಾಗ ತುಂಬ್ತೀವಿ, ಆಮೇಲೆ HSTRನ ತುಂಬ್ತೀವಿ. ಜಾಸ್ತಿ ಏನಪ್ಪ ಅಂದ್ರೆ HSTR ಇದೆ ಅಂತ ಹೇಳಿದರು. ಸೊ ಅದಾದಮೇಲೆ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ನಾನು, PSTR ಪೋಸ್ಟ್ಗಳು ಜಾಸ್ತಿ ಇದೆ, GPT ಕಡಿಮೆ ಇದೆ, HSTR ಏನಪ್ಪ ಅಂದ್ರೆ ಜಾಸ್ತಿ ಇದೆ. ಅದಕ್ಕೆ ನೀವು ಏನಪ್ಪ ಅಂದ್ರೆ ಪ್ರಿಪ್ರೇಷನ್ ಕೊಡಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರವಾಗಿ ನೀವು ಸ್ಟಡಿ ಮಾಡ್ತಿರ್ಬೋದು ಅಂತೇಳಿ ಅನ್ಕೋತೀನಿ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಈಗೇನು ನೋಟಿಫಿಕೇಶನ್ ಇದೆಯಲ್ಲ, ಆ ನೋಟಿಫಿಕೇಶನ್ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಸರ್ಕಾರ. ಪೋಸ್ಟ್ಗಳನ್ನ ಮತ್ತೆ ಏನಪ್ಪ ಅಂದ್ರೆ ಕನ್ವರ್ಟೆಡ್ ಮಾಡ್ತಾ ಇದೆ. ಆಮೇಲೆ ಏನೇನೋ ಈಗ ಈ ಗ್ಯಾರಂಟಿಗಳು, ಶಿಕ್ಷಣ ಇಲಾಖೆಯಲ್ಲಿ ಗ್ಯಾರಂಟಿಗಳು, 5ನೇ ತರಗತಿಗೆ ಏನಪ್ಪ ಅಂದ್ರೆ ಈಗೇನು 1ರಿಂದ 5ನೇ ತರಗತಿ ಇತ್ತಿಲ್ಲ, ಆ ತರಗತಿಗೆ ಒಬ್ಬ ಶಿಕ್ಷಕರು, 5ನೇ ತರಗತಿಯಿಂದ 6ನೇ ತರಗತಿಗೆ ಅಂದರೆ ಮುಂದೆ ವಿಷಯಕ್ಕೆ ಒಬ್ಬರು ಶಿಕ್ಷಕರು ಅಂತೇಳಿ ಮಾಡಿದೆ. ಇನ್ನು ಯಾವುದೇ ಕಾರಣಕ್ಕೂ ನಾವು ಶಿಕ್ಷಕರ ಕೊರತೆ ಬೀಳುವುದಿಲ್ಲ ಅಂತೇಳಿ ಏನೋ ಸರ್ಕಾರ ಏನೇನೋ ಹೇಳ್ತಾ ಇದೆ. ಬಟ್ ಯಾವ್ದು ಹೇಳಿದ್ದು ಏನಪ್ಪ ಅಂದರೆ ಇಂಪ್ಲಿಮೆಂಟ್ ಆಗೋದು ಅಷ್ಟಕ್ಕಷ್ಟೇ ನಿಮ್ಗೆ ಗೊತ್ತಿದೆ. ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, PSTR ಕನ್ಫರ್ಮ್ ಆಗಬೇಕು, HSTR ಕನ್ಫರ್ಮ್ ಆಗಬೇಕು, GPTನೂ ಕನ್ಫರ್ಮ್ ಆಗಬೇಕು, ಮತ್ತು ಸಮಗ್ರ ಕರ್ನಾಟಕ ಮಾಡ್ತೀವಿ ಅಂತೇಳಿ ಈಗ ಆಲ್ರೆಡಿ ಏನಪ್ಪ ಅಂದರೆ ಹೇಳಿರ್ತಕ್ಕಂಥದ್ದು. ಓನ್ಲಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದ್ದಾರೆ. PSTR ಸ್ನೇಹಿತರೆ ಸುಮಾರು 40,000 ವೇಕೆನ್ಸಿಗಳು ಖಾಲಿ ಇದೆ. ಆಮೇಲೆ HSTRಗೆ ಸಂಬಂಧಪಟ್ಟಂತೆ 12,000 ವೇಕೆನ್ಸಿ ಖಾಲಿ ಇದೆ. ಈಗ ಸದ್ಯಕ್ಕೆ ಏನಪ್ಪ ಅಂದ್ರೆ PSTRದಲ್ಲಿ ಅವರೆಲ್ಲ ಏನಪ್ಪ ಅಂದ್ರೆ ಪ್ರಮೋಷನ್ ಆಗಿ ಹೋಗ್ತಾ ಇದ್ದಾರೆ.
ಹೈಸ್ಕೂಲ್ ಟೀಚರ್ಗೆ ಪ್ರಮೋಷನ್ ಆಗ್ತಿದೆ. ಎಲ್ಲರೂ 1 to 5th ಆಗ್ತಿದೆ, ಮತ್ತು 6 to 8 ಅವ್ರೇನು GPT ಇದಾವಲ್ಲ ಅವರು ಏನಪ್ಪ ಅಂದ್ರೆ ಹೈಸ್ಕೂಲ್ ಟೀಚರ್ಗೆ ಜಂಪ್ ಆಗ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಪೋಸ್ಟ್ಗಳು ಈಗ ಆಲ್ರೆಡಿ 40,000 ಇದೆ, ಮತ್ತು ಒಂದಿಷ್ಟು ಏನಪ್ಪ ಅಂದ್ರೆ ಪೋಸ್ಟ್ಗಳು ಖಾಲಿ ಇದೆ. ಕಂಪಲ್ಸರಿ ಈ ಬಾರಿ ಅವರು PSTR ತುಂಬಲೇಬೇಕು. ಅದನ್ನು ಏನಪ್ಪ ಅಂದ್ರೆ ಏನೋ ಪೋಸ್ಟ್ಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಈಗೊಂದು ಏನಪ್ಪ ಅಂದ್ರೆ ಒಂದು ಮಾಹಿತಿ ಬಂದಿದೆ. ಆದರೂ ಯಾರೂ ಏನಪ್ಪ ಅಂದ್ರೆ ಆತಂಕ ಪಡುವಂಥದ್ದಿಲ್ಲ. ಸೊ ಇದು ಏನಾದರೂ PSTR ಕನ್ಫರ್ಮ್ ಆಗಲಿಲ್ಲ ಅಂತಂದರೆ ಕೋರ್ಟ್ ಇದೆ ನಮಗೆ, ಹೌದಾ? ಸೊ ಅದನ್ನು ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಇರುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಕನ್ಫರ್ಮ್ ಮಾಡ್ಕೋಣ, ಡಿಪಾರ್ಟ್ಮೆಂಟ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ನಿಮಗೆ ಸ್ಯಾಟರ್ಡೇ ಅಥವಾ ಮಂಗಳವಾರದನೇ ಏನಪ್ಪ ಅಂದ್ರೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಕಂಪ್ಲೀಟಾಗಿ ಯಾವುದು ಎಷ್ಟೆಷ್ಟು. ಆಮೇಲೆ ಈಗ ಈ ನೇಮಕಾತಿಗಳು ಯಾವಾಗ ಶೀಘ್ರ ಅಂತೇಳಿ ಹೇಳ್ಕೊತಾನೆ ಬಂದಿದೆ ಸರ್ಕಾರ, ಯಾವಾಗ ನೇಮಕಾತಿ ಮಾಡುತ್ತೆ ಅನ್ನುವಂಥದ್ದು ಒಂದು ಏನಪ್ಪ ಅಂದ್ರೆ ಪ್ರಶ್ನೆ ಇದೆ. ಆಲ್ಮೋಸ್ಟ್ ಜೂನಕ್ಕೆ ಏನಪ್ಪ ಅಂದ್ರೆ ನೇಮಕಾತಿಗಳು ಆರಂಭ ಆಗ್ತಾವ ಅಂತೇಳಿ ಒಂದು ಸೂಚನೆ ಸಿಕ್ಕಿದೆ. ಆಮೇಲೆ ಸದ್ಯ ಮತ್ತೆ ಏನಪ್ಪ ಅಂದ್ರೆ ದೊಡ್ಡ ವಿಕೆಟ್ಗಳು ಬೀಳುವಂಥ ಸಾಧ್ಯತೆ ಇದೆ. ಈಗ CM ಅವರೇ ಏನಪ್ಪ ಅಂದ್ರೆ ಬದಲಾವಣೆ ಆಗುವಂಥದ್ದಿದೆ. ಆಮೇಲೆ ಮುಖ್ಯವಾಗಿ ಶಿಕ್ಷಣ ಇಲಾಖೆಗೆ ಕಳಂಕ ಇದೆ ಒಂದು. ಆ ಕಳಂಕ ಏನಪ್ಪ ಅಂದ್ರೆ ಹೋತಂದ್ರೆ ಮತ್ತಷ್ಟು ಏನಪ್ಪ ಅಂದ್ರೆ ಹೊಸಬರು ಬಂದರೆ ಏನೋ ಒಂದು ಕ್ರಿಯೇಟಿವಿಟಿ ತರಬಹುದು. ಇವೆಲ್ಲ ಬದಲಾವಣೆಗಳಾದ್ರೆ ನಮಗೂ ಏನಪ್ಪ ಅಂದ್ರೆ ಸ್ಪರ್ಧಾಕಾಂಕ್ಷಿಗಳಿಗೆ ತುಂಬ ಒಂದು ಹುಮ್ಮಸ್ಸು ಅಥವಾ ಒಂದು ಖುಷಿ ಇರುತ್ತೆ. ಈ ಕಳಂಕಗಳೆಲ್ಲ ಏನಪ್ಪ ಅಂದ್ರೆ ಹೋಗಬೇಕು ಅಂದಾಗ ಏನಪ್ಪ ಅಂದ್ರೆ ಹೊಸ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಸ್ನೇಹಿತರೆ. ಯಾಕಂದರೆ ಈಗ ನಾನು ನೇಟಿವ್ ಪ್ಲೇಸ್ ಇರೋದ್ರಿಂದ ಭಾಳ ಏನಪ್ಪ ಅಂದ್ರೆ ವಿಡಿಯೋಗಳನ್ನ ಯಾವುದೂ ಅಪ್ಡೇಟ್ ಕೊಟ್ಟಿಲ್ಲ. ಆದರೂ ನಿಮ್ಮೆಲ್ಲರೂ ಏನಪ್ಪ ಅಂದ್ರೆ ಒತ್ತಾಯಪೂರ್ವಕವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟು ಸ್ಯಾಟರ್ಡೇ ಹೋಗ್ಬೇಕಂತೇಳಿ ಎಲ್ಲ ಪ್ಲ್ಯಾನ್ ಇದೆ. ಇನ್ನೂ ಅವ್ರು ಏನಪ್ಪ ಅಂದ್ರೆ ಸಮಗ್ರ ಕಾಂಪ್ರೆನ್ಷನ್ C&R ಬಿಟ್ಟಿಲ್ಲ. ಆಮೇಲೆ CPETಗೆ TET ಇದೆ ಅಂತೇಳಿ ಅದು ಏನಪ್ಪ ಅಂದ್ರೆ ಫೈನಲ್ ಆಗಿಲ್ಲ. ಇವೆಲ್ಲವೂ ಏನಪ್ಪ ಅಂದ್ರೆ ಅಪ್ಡೇಟನ್ನು ಸದ್ಯದಲ್ಲೇ ಕೊಡ್ತೀನಿ. ಯಾರು ಏನಪ್ಪ ಅಂದ್ರೆ ರೂಮರ್ಸನ್ನು ಎಬ್ಸೋದಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಯಾರೂ ಮಾಡೋಕ್ಕೆ ಹೋಗಬೇಡಿ. ಸದ್ಯದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಎಲ್ಲ ಮಾಹಿತಿಗಳು ಕಂಪ್ಲೀಟಾಗಿ ಸಿಗುತ್ತೆ. ಶಾರ್ಟ್ಲಿ ಏನಪ್ಪ ಅಂದ್ರೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಮುಖ್ಯವಾಗಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಒಂದು ಫ್ಯಾಕಲ್ಟಿ ಟೀಮ್ ಇದೆ. ಮುಖ್ಯವಾಗಿ ನಿಮಗೆಲ್ಲ ಒಂದು ಗುಣಮಟ್ಟದ ತರಗತಿಗಳಾಗಿರ್ಬೋದು, ಉಚಿತವಾಗಿ PDF ನೋಟ್ಸ್ ಆಗಿರ್ಬೋದು, ಆಮೇಲೆ ಮೆಂಟರ್ಶಿಪ್ ಆಗಿರ್ಬೋದು, ಟೆಸ್ಟ್ ಸಿರೀಸ್ಗಳಾಗಿರ್ಬೋದು, ಕಂಪ್ಲೀಟಾಗಿ ಎಲ್ಲ ಮಾಹಿತಿಗಳು ಏನಪ್ಪ ಅಂದ್ರೆ ಒಂದೇ ನಡೆಯಲಿರ್ತಾವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು. ನಮಗೆ ಒಂದು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅದನ್ನ ನಂಬರ್ಗೆ ಸಂಪರ್ಕ ಮಾಡೋದ್ರ ಮೂಲಕ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ಏನಪ್ಪ ಅಂದ್ರೆ ಕರೆ ಮಾಡಬೇಡಿ. ತುಂಬ ಏನಪ್ಪ ಅಂದ್ರೆ ಕರೆಗಳನ್ನ ಸ್ವೀಕಾರ ಮಾಡಿ. ನಮಗೆ ಏನಪ್ಪ ಅಂದ್ರೆ ಟೈಮ್ ಸಿಗ್ತಾ ಇಲ್ಲ. ದಯಮಾಡಿ ಎಲ್ಲರೂ ಏನಪ್ಪ ಅಂದ್ರೆ ಪೇಷನ್ಸ್ನ ಕಾಯಿರಿ. ಎಲ್ಲ ನೇಮಕಾತಿಗಳು ಆಗ್ತಾವೆ. ಹೆಚ್ಚು ಕಡಿಮೆ ಆಗ್ಬೋದು. ನಿಮಗೆ 2 ದಿವಸದಲ್ಲಿ ಏನಪ್ಪ ಅಂದ್ರೆ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.